ಇನ್ನು ಈ ಸುರೇಶ್ ಅವರ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂಗೆ ಈಶ್ವರಪ್ಪ ಮಾತಾಡಿದ್ರು. ಅಂದರೆ ಈ ಭಾರತ ವಿಭಜನೆ ಮಾಡಲಿಕ್ಕೆ ಹೊರಟಿದ್ದಾರೆ ಇವರು ಅನ್ನುವಂಥ ಪ್ರಶ್ನೆ ಈಶ್ವರಪ್ಪ ಹಾಕಿದ್ರು. ಅಷ್ಟೇ ಅಲ್ಲ, ಡಿ ಕೆ ಸುರೇಶ್ ಅವರನ್ನ ಗುಂಡಿಕ್ಕಿ ಕೊಲ್ಲಿ ಅಂತ ಕೂಡ ಈಶ್ವರಪ್ಪ ಹೇಳಿದ್ದಾರೆ. ಈ ಹೇಳಿಕೆಯನ್ನು ಪರಿಶೀಲಿಸಿ ಈಶ್ವರಪ್ಪ ವಿರುದ್ಧ ಕ್ರಮ ಜರುಗಿಸ್ತೀವಿ ಅಂತ ಹೇಳಿದ್ದಾರೆ ಸಿಎಂ. ಹೊಸದುರ್ಗದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಶ್ವರಪ್ಪನವರ ವಿರುದ್ಧ ಹರಿಹಾಯ್ದರು. ಈಶ್ವರಪ್ಪ RSSನಲ್ಲಿ ತರಬೇತಿ ಪಡೆದಿರೋರು ಅಂತಾರೆ. ಹೊಡಿ ಬಡಿ ಕಡಿ ಇದ್ರ ಬಗ್ಗೆನೇ ಮಾತಾಡ್ತಾರೆ. ಏನಿದೆ ಅರ್ಥ ಇದು? ಇದನ್ನು ಪರಿಶೀಲನೆ ಮಾಡಿ ಕಾನೂನು ಕ್ರಮ ಜರುಗಿಸ್ತೀವಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ಈಶ್ವರಪ್ಪನವರಿಗೆ ಕಡಿ ಬಡಿ ತರಿ ಇದು ಬಿಟ್ಟರೆ ಇನ್ನೇನು ಭಾಷೆ ಗೊತ್ತೇ ಇಲ್ಲ. ಅವ್ರ ಮೇಲೆ ಕ್ರಮ ತಗೋತೀವಿ. ಕಡಿ ಬಡಿ ಕೊಲ್ಲೋ ಕತ್ತರಿಸು ಈ ಭಾಷೆ ಬಿಟ್ಟರೆ ಇನ್ನೇನು ಬರ್ತದೆ ಬಿಜೆಪಿ ಅವರಿಗೆ? ಬಿಕಾಸ್ ನನಗೆ RSSನಲ್ಲಿ ಟ್ರೈನಿಂಗ್ ಆಗಿದೆ ಅಂತಾರೆ. ಯಾರು ಇದೇನ ಟ್ರೈನಿಂಗ್ ಆಗಿರೋದು? ತರಿ ಕಡಿ ತರಿ ಬಡಿ ಇದೇನಾ? ಡಿ ಕೆ ಸುರೇಶ್ಗೆ ಗುಂಡಿ ಕೊಲ್ಲಿ ಅಂತ ಹೇಳ್ತಾರೆ. ಒಂದು ರಾಜಕೀಯ ಪಕ್ಷದ ಮುಖಂಡರಾಗಿ ಹೇಳೋ ಭಾಷೆನ ಹೇಳ್ರಿ, ನೀವೇ ಹೇಳ್ರಿ. ಇವನ್ನೆಲ್ಲ ರಾಜಕೀಯ ಧುರೀಣರು ಅಂತ ಕರಿಬೇಕಾ? RSSನಲ್ಲಿ ಇದೇನ ಟ್ರೈನಿಂಗ್ ತಗೊಂಡಿರೋದು? ಈಶ್ವರ